ನಮ್ಮ ಚಾನಲ್ನಲ್ಲೇ ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಅಂದರೆ ಅದು ಎಗ್ಲೆಸ್ ಕೇಕು. ಎಗ್ಲೆಸ್ ಕೇಕ್ನಲ್ಲೇ ನೂರಾರು ವೆರೈಟಿ ಆಫ್ ರೆಸಿಪೀಸ್ ಇದೆ. ಬಟ್ ತುಂಬಾ ಈಸಿಯೆಸ್ಟ್ ರೆಸಿಪಿ ಅಂದರೆ ಅದು ರವಾ ಕೇಕು, ಅಂದರೆ ರವೆನ ಬಳಸಿ ಮಾಡುವಂತಹ ಕೇಕು. ಅಯ್ಯಂಗಾರ್ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ವ ಎಗ್ಲೆಸ್ ರವಾ ಕೇಕು. ನಾವು ಎಷ್ಟು ಕೇಳ್ತೀವಿ ಅಷ್ಟು ಕಟ್ ಮಾಡಿಕೊಡ್ತಾರೆ. 100 ಗ್ರಾಮು, 200 ಗ್ರಾಮ್, 1/4 kg ಅಥವಾ ಪೌಂಡ್ ಕೇಕ್ ಥರನೂ ಸಿಗುತ್ತೆ. ಆ ರವಾ ಕೇಕ್ ರೆಸಿಪಿ ಇದು. ಓವರಾಗಿ ಫ್ಲೇವರ್ಸ್ ಇರೋದಿಲ್ಲ, ಓವರಾಗಿ ಸ್ವೀಟ್ ಇರೋದಿಲ್ಲ, ಎಷ್ಟು ತಿಂದರೂ ತಿನ್ನೋಣ ಅನಿಸ್ತಾ ಇರುತ್ತೆ. ಆ ಮೈಲ್ಡ್ ಕೇಕ್ ರೆಸಿಪಿ ಇದು. ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಸಹ ಬರುತ್ತೆ. ಮಾಡಲಿಕ್ಕೂ ಸಹ ತುಂಬಾ ಈಸಿ. ಕೇಕ್ ಜೆಲ್ ಬೇಕಾಗಿಲ್ಲ, ಎಲೆಕ್ಟ್ರಿಕ್ ಬೀಟರ್ ಬೇಕಾಗಿಲ್ಲ, ಓವನ್ನೇ ಬೇಕು ಕೇಕ್ ಬೇಯಿಸ್ಕೊಳ್ಳೋಕ್ಕೆ ಅಂತಲೂ ಇಲ್ಲ, ಕುಕ್ಕರಲ್ಲೂ ಮಾಡ್ಕೊಬೋದು. ನಾನು ಹೇಳಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ಹಾಕ್ಕೊಂಡ್ರೆ ಸಾಕು. ಸಂಜೆ ಟೀ ಟೈಮ್ಗೆ ಯಾವುದಾದ್ರೂ ಮೈಲ್ಡ್ ಕೇಕ್ ರೆಸಿಪಿ ಬೇಕು ಅಂತಿದ್ರೆ ಅಥವಾ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ಹಾಕ್ಲಿಕ್ಕೆ ಯಾವುದಾದ್ರೂ ಸ್ನ್ಯಾಕ್ ರೆಸಿಪಿ ಬೇಕು ಅಂತಿದ್ರು ಈ ಕೇಕ್ ತುಂಬಾ ಬೆಸ್ಟು. ಇದೇ ಕೇಕ್ ಮೇಲೆ ಸ್ವಲ್ಪ ಕ್ರೀಮ್ ಹಾಕಿ ಡೆಕೋರೇಟ್ ಮಾಡಿಕೊಂಡ್ರೆ ಬರ್ಡೇಗಳಿಗೆಲ್ಲ ಎಗ್ಲೆಸ್ ಕೇಕ್ ಸಹ ರೆಡಿ ಆಗಿಬಿಡುತ್ತೆ. ಯಾಕಂದರೆ ಅರ್ಧ kg ಜಾಸ್ತಿನೇ ಇದೆ ಈ ಕೇಕು. ಇದೇ ರೀತಿಯಾದಂಥ ಫೆಂಟಾಸ್ಟಿಕ್ ಕೇಕ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಸಣ್ಣ ರವೆ ತಗೊಂಡಿದ್ದೀನಿ. ಈ ರೆಸಿಪಿಗೆ ಸಣ್ಣ ರವೆನೇ ಬೇಕು. ಮೀಡಿಯಂ ಸೈಜ್ದು ದಪ್ಪ ಸೈಜಿನ ರವೆ ಎಲ್ಲ ಆಗೋದಿಲ್ಲ. ನಾವು ಇದನ್ನ ಚಿರೋಟಿ ರವೆ ಅಂತ ಕರಿತೀವಿ. ಯಾವ ಕಂಪ್ನಿದಾದ್ರೂ ಸರಿ, ಒಟ್ಟಿನಲ್ಲಿ ಸಣ್ಣ ರವೆ ತಗೊಳ್ಳಿ. ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು 3-4 ಸರಿ ಪಲ್ಸ್ ಮಾಡ್ಕೋಬೇಕಾಗುತ್ತೆ. ಪಲ್ಸ್ ಆಪ್ಷನ್ ಇಲ್ಲ ಅನ್ನೋದಿದ್ರೆ ಒಂದು 5-5 ಸೆಕೆಂಡ್ ಆನ್ ಆಫ್ ಮಾಡಿಕೊಂಡ್ರು ಸಹ ಇದು ಸ್ವಲ್ಪ ಪುಡಿ ಆದಂಗೆ ಆಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಎಷ್ಟೆಷ್ಟು ತಗೊಂಡಿದ್ದೀನಿ ಅಂತ ಹೇಳಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೂರ್ತಿ ಡೀಟೇಲ್ಡ್ ಆಗಿ ರೆಸಿಪಿ ಬರ್ದಿದ್ದೀನಿ. ಗ್ರಾಮ್ ಲೆಕ್ಕದಲ್ಲೂ ಇರುತ್ತೆ ಮತ್ತೆ ಕಪ್ ಲೆಕ್ಕದಲ್ಲೂ ಇರುತ್ತೆ. ನೀವು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. 5-5 ಸೆಕೆಂಡ್ ಒಂದು 2-3 ಸರಿ ಆನ್ ಆಫ್ ಮಾಡ್ಕೊಂಡಿದ್ದೀನಿ ಮಿಕ್ಸಿನ. ಫೈನ್ ಪೌಡರು ಆಗಿಲ್ಲ ಮತ್ತೆ ರವೆ ಹಾಗೇನೂ ಕಾಣಿಸಲ್ಲ, ಆ ಥರ ಬರುತ್ತೆ ಇದು. ಪುಡಿ ಮಾಡ್ಕೊಂಡ ನಂತರ ನಾನು ಅಳತೆ ತಗೊಂಡಿದ್ದೀನಿ. 1/4 ಕಪ್ನಷ್ಟು ತಗೊಂಡಿದ್ದೀನಿ ರವೆನ, ಅಂದರೆ 225 ಗ್ರಾಮ್ ಇದೆ. ಇವಾಗ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ತಗೊಂಡಿದ್ದೀನಿ. ಈ ಮೊಸರು ಬಂದು ಕೋಲ್ಡ್ ಇಲ್ಲ, ಮಾಮೂಲಿ ರೂಮ್ ಟೆಂಪರೇಚರಲ್ಲಿ, ನಾರ್ಮಲ್ ಟೆಂಪರೇಚರ್ನಲ್ಲಿದೆ. ಎಲ್ಲದನ್ನು ಅಳತೆ ಪ್ರಕಾರ ಹಾಕೋತಾ ಇರೋದ್ರಿಂದ ಯಾವ ಇಂಗ್ರೀಡಿಯೆಂಟ್ಸ್ನು ಎಲ್ಲೂ ಒಂದು ಸ್ವಲ್ಪನೂ ವೇಸ್ಟ್ ಮಾಡಬೇಡಿ, ಪೂರ್ತಿ ಹಾಕ್ಕೊಳ್ಳಿ. ಅರ್ಧ ಕಪ್ನಷ್ಟು ಅಮೂಲ್ ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. ಇದು ಸಹ ಅಷ್ಟೇ ರೂಮ್ ಟೆಂಪರೇಚರ್ನಲ್ಲೇ ಇದೆ, ಕೋಲ್ಡ್ ಇಲ್ಲ. ಈ ರೆಸಿಪಿಗೆ ಫ್ರೆಶ್ ಕ್ರೀಮ್ ತುಂಬಾ ಇಂಪಾರ್ಟೆಂಟು. ಇದನ್ನು ಸ್ಕಿಪ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೂಪರ್ ಮಾರ್ಕೆಟ್ಸ್ಗಳಲ್ಲಿ ಮತ್ತು ಹಾಲಿನ ಡೈರಿಗಳಲ್ಲಿ ಈ ಅಮೂಲ್ ಫ್ರೆಶ್ ಕ್ರೀಮ್ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ಇವಾಗ ಮೊಸರು ಮತ್ತು ಫ್ರೆಶ್ ಕ್ರೀಮ್ ಎರಡು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ಕೋಬೇಕು, ಹಾಗೆ ಮಿಕ್ಸ್ ಮಾಡ್ಕೋಬೇಕು ಆ ಥರ ಎಲ್ಲ ಯಾವ ರೂಲ್ಸು ಇಲ್ಲ. ಜಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊತಾ ಹೋಗೋದಷ್ಟೇ. ನೆಕ್ಸ್ಟು 1/4 ಕಪ್ನಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿನೇ ಹಾಕ್ಕೋಬೇಕು, ಹಂಗಂಗೆ ಹಾಕ್ಕೋಬಾರ್ದು. ಯಾಕಂದರೆ ಎಲೆಕ್ಟ್ರಿಕ್ ಬೀಟರ್ ನಾವು ಯೂಸ್ ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕಾಗಿ ತುಂಬ ಟೈಮ್ ಹಿಡಿಯುತ್ತೆ ಸಕ್ಕರೆ ಕರಗಕ್ಕೆ. ಆದಷ್ಟು ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗನೆ ಬ್ಲೆಂಡ್ ಆಗಿಬಿಡುತ್ತೆ. ಇದನ್ನು ಅಷ್ಟೇ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಷ್ಟೆ. ನೆಕ್ಸ್ಟು ಮಿಕ್ಸಿ ಜಾರ್ನಲ್ಲಿ ರವೆನ ಸ್ವಲ್ಪ ಪುಡಿ ಮಾಡ್ಕೊಂಡ್ವಲ್ವಾ, ಆ ರವೆ ಹಾಕೋತಾ ಇದ್ದೀನಿ. 1/4 ಕಪ್ನಷ್ಟು ರವೆ ಇದೆ. ಇದನ್ನು ಅಷ್ಟೇ ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬಾ ಈಸಿ. ನಾನು ಹೇಳೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅಳತೆ ಕರೆಕ್ಟಾಗಿ ತಗೊಳ್ಳಿ ಅಷ್ಟೇ. ಅಳತೆ ತಗೊಂಡು ಒಂದಾದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗೋದಷ್ಟೇ. ಫ್ರೆಶ್ ಕ್ರೀಮ್ ಎಷ್ಟು ತಗೋತೀವೋ ಅಷ್ಟೇ ಸಮ ಪ್ರಮಾಣದಲ್ಲಿ ಹಾಲು ತಗೋಬೇಕು. ಅರ್ಧ ಕಪ್ನಷ್ಟು ಹಾಲು ತಗೊಂಡಿದ್ದೀನಿ. ಈ ಹಾಲು ಬಿಸಿನೂ ಇಲ್ಲ, ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಕೋಲ್ಡ್ ಹಾಲು ಅಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿದೆ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಕೇಕ್ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ, ಸ್ವಲ್ಪ ತೆಳು ಇದೆ. ಇವಾಗ ಏನು ಮಾಡಬೇಕು ಅಂತಂದರೆ ಮಿನಿಮಮ್ ಅಂದರೂ ಇದನ್ನು 20-30 ನಿಮಿಷದ ಕಾಲ ಹೀಗೆ ಬಿಟ್ಬಿಡಬೇಕು ನೆನಿಲಿಕ್ಕೆ. ಯಾಕಂದರೆ ರವೆ ಬಂದು ಹಾಲಾಗಲಿ ನೀರಾಗಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದರೊಳಗಡೆ. ರವೆನ ನೆನೆಯಕ್ಕೆ ಬಿಡ್ದಲೇ ಡೈರೆಕ್ಟಾಗಿ ನಾವು ಕೇಕ್ ಮಾಡಿಕೊಂಡ್ರೆ ಕೇಕ್ ಪೂರ್ತಿ ಡ್ರೈ ಆಗುತ್ತೆ. ಹಾಗೆ ಕಟ್ ಮಾಡಬೇಕಾದ್ರೆ ಉದ್ರಿ ಬಿದ್ದೋಗ್ಬಿಡುತ್ತೆ. ಟೈಮ್ ಇಲ್ಲ, ನಾವು ಅರ್ಜೆಂಟಲ್ಲಿ ಕೇಕ್ ಮಾಡ್ಕೋತಾ ಇದ್ದೀವಿ ಅಂದರೆ ಒಂದು 1/4 ಗಂಟೆನಾದರೂ ನೆನಿಲಿಕ್ಕೆ ಬಿಡಿ. ಇಲ್ದಲೇ ಇದ್ದರೆ 20-30 ನಿಮಿಷದವರೆಗೂ ನೆನೆಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಕೇಕ್ ಬ್ಯಾಟರ್ ನೆನೆಯೋ ಅಷ್ಟರಲ್ಲಿ ಬೇರೆ ಏನೇನು ಬೇಕು ಎಲ್ಲದನ್ನು ರೆಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು ಕೇಕ್ ಮೌಲ್ಡ್ ತಗೊಂಡಿದ್ದೀನಿ. ಕೇಕ್ ಮೌಲ್ಡ್ ಇಲ್ಲ ಅನ್ನೋದಾದರೆ ಮಾಮೂಲಿ ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆನಾದರೂ ಯೂಸ್ ಮಾಡ್ಕೊಬಹುದು, ಅದರಲ್ಲೂ ಕೇಕ್ ಚೆನ್ನಾಗಾಗುತ್ತೆ. ಎಣ್ಣೆ ಹಚ್ಕೊಂಡ ನಂತರ ಕೆಳಗಡೆ ಒಂದು ಪೇಪರ್ ಹಾಕಬೇಕು. ಬಟರ್ ಪೇಪರ್ ಸಿಕ್ಕಿದ್ರೆ ನೀವು ಬಟರ್ ಪೇಪರ್ ಹಾಕ್ಕೋಬೋದು. ಇಲ್ಲ ಅಂದರೆ ಈ ಥರ A4 ಸೈಜ್ ಶೀಟ್ನಲ್ಲಿ ಅಥವಾ ಯಾವುದಾದ್ರು ಬುಕ್ನಲ್ಲಿ ಒಂದು ಪೇಪರ್ ಹರಿದು ಈ ಶೇಪ್ನಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಸಹ ಒಂದು A4 ಸೈಜ್ ಶೀಟ್ನಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರೇ ಬೇಕು ಅಂತ ಏನಿಲ್ಲ. ಓವನ್ ಇಲ್ಲ ಅನ್ನೋರು ಯಾವುದಾದ್ರೂ ದಪ್ಪ ತಳ ಇರುವಂತಹ ಪಾತ್ರೆನಲ್ಲೂ ಕೇಕ್ ಬೇಯಿಸ್ಕೋಬೋದು ಅಥವಾ ಕುಕ್ಕರ್ನಲ್ಲೂ ಸಹ ಕೇಕ್ ಬೇಯಿಸ್ಕೋಬೋದು. ಇದಕ್ಕೆ ನೀರು ಉಪ್ಪು ಏನೂ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಗೆ ಬೇಯಿಸ್ಕೋಬೋದು. ಯಾವುದಾದ್ರೂ ಒಂದು ಸ್ಟೀಲ್ ರಿಂಗ್ ಇಟ್ಕೊಳ್ಳಿ ಅಥವಾ ಪ್ಲೇಟ್ನ ಉಲ್ಟಾ ಮಾಡಿ ಇಟ್ಕೊಂಡು
ಕುಕ್ಕರ್ ಲಿಡ್ಡಿಗೆ ಗ್ಯಾಸ್ಕೆಟ್ ಹಾಕಬೇಡಿ ಮತ್ತು ವಿಷಲ್ ಹಾಕಬೇಡಿ, ಎರಡೂ ಹಾಕ್ತೀರಾ ಹಾಗೆ ಬೇಯಿಸ್ಕೋಬೇಕು. ಮೊದಲಿಗೆ ಕುಕ್ಕರ್ನ ಪ್ರೀಹೀಟ್ ಮಾಡ್ಕೊಳ್ಳೋದಕ್ಕೆ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 10-15 ನಿಮಿಷ ಕುಕ್ಕರ್ನ ಬಿಸಿ ಮಾಡ್ಕೋಬೇಕು. ನಾವು ಓವನ್ನ ಹೇಗೆ ಪ್ರೀಹೀಟ್ ಮಾಡ್ಕೋತೀವೋ ಹಾಗೆ ಕುಕ್ಕರ್ ಅಥವಾ ಯಾವ್ದಾದ್ರು ಪಾತ್ರೆನೂ ಸಹ ಪ್ರೀಹೀಟ್ ಮಾಡಿಕೊಂಡೇ ಕೇಕ್ ಬೇಯಿಸ್ಕೋಬೇಕಾಗತ್ತೆ. ನಂತರ 15 ನಿಮಿಷ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಕೇಕ್ ಮೌಲ್ಡ್ನ ಅದರೊಳಗಡೆ ಇಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಪೂರ್ತಿ ಲೋ ಫ್ಲೇಮ್ನಲ್ಲಿ 40-50 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಜಸ್ಟ್ ಗ್ಯಾಸ್ಕೆಟ್ ಹಾಕಬೇಡಿ ಮತ್ತು ವಿಷಲ್ ಹಾಕಬೇಡಿ ಅಷ್ಟೇ. ನಾನಿವತ್ತು ಓವನ್ನಲ್ಲಿ ಕೇಕ್ ಮಾಡ್ಕೋತಾ ಇರೋದ್ರಿಂದ ಓವನ್ನ ಪ್ರೀಹೀಟ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಫಂಕ್ಷನಲ್ಲಿ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ, 180 ಡಿಗ್ರಿ ಸೆಲ್ಸಿಯಸ್ಗೆ ಟೆಂಪ್ರೇಚರ್ ಇಟ್ಕೊಂಡಿದ್ದೀನಿ ಮತ್ತು ಮೇಲೆ ಕೆಳಗಡೆ 2 ರಾಡ್ನ ಆನ್ ಮಾಡ್ಕೊಂಡಿದ್ದೀನಿ. 10-15 ನಿಮಿಷ ಓವನ್ನ ಪ್ರೀಹೀಟ್ ಮಾಡ್ಕೋತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಬೋರೋಸಿಲ್ ಕಂಪ್ನಿದು 60 ಲೀಟರ್ ಕೆಪಾಸಿಟಿ ಇರುವಂತಹ OTG ಓವನ್ನು. ಓವನ್ ಪ್ರೀಹೀಟ್ ಆಗೋ ಅಷ್ಟರಲ್ಲಿ ಕೇಕ್ ಬ್ಯಾಟರ್ ಫುಲ್ ರೆಡಿ ಮಾಡ್ಕೊಳ್ಳೋಣ. 20-25 ನಿಮಿಷ ಆದಮೇಲೆ ನಾನು ಇದನ್ನ ಓಪನ್ ಮಾಡ್ಕೊಂಡಿದ್ದೀನಿ. ರವೆ ಎಲ್ಲ ನೆಂದು ಗಟ್ಟಿಯಾಗಿರುತ್ತೆ, ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ಥರ ಗಟ್ಟಿ ಬಂದಿರುತ್ತೆ. ಇವಾಗ ಇದಕ್ಕೆ ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆನಾದರೂ ತೊಗೋಬೋದು, ಬೆಣ್ಣೆನಾದರೂ ತೊಗೋಬೋದು ಮತ್ತು ತುಪ್ಪನಾದರೂ ತೊಗೋಬಹುದು. ಬೆಣ್ಣೆ ತುಪ್ಪ ಹಾಕೋತಾ ಇದ್ದರೆ ಮೆಲ್ಟ್ ಮಾಡಿ ಹಾಕ್ಕೊಳ್ಳಿ. ಬಟ್ ಎಣ್ಣೆ ಹಾಕಿದರೆ ಕೇಕ್ ಸ್ವಲ್ಪ ಸಾಫ್ಟ್ ಬರುತ್ತೆ, ಅದಕ್ಕಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಕೇಕ್ಗಳಿಗೆ ಹಾಕಲಿಕ್ಕೆ ಅಂತಲೇ ಬೇಕಿಂಗ್ ಪೌಡರ್ ಸಿಗುತ್ತೆ. ಬೇಕಿಂಗ್ ಪೌಡರ್ನ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಬಜ್ಜಿ ಬೋಂಡ ಮಾಡಬೇಕಾರೆಲ್ಲ ಹಾಕ್ತೀವಲ್ವ ಆ ಬೇಕಿಂಗ್ ಸೋಡಾ ಇದು. ಕೇಕ್ಗೆ ಒಂದೊಳ್ಳೆ ಫ್ಲೇವರ್ ಕೊಡಬೇಕು, ಕೇಕ್ ಘಮ ಘಮ ಅಂತ ಇರಬೇಕು ಅನ್ನೋದಿದ್ರೆ ನೀವು ಇದಕ್ಕೆ ಬೇಕಿದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಸೆನ್ಸ್ ಹಾಕ್ಕೋಬೋದು. ವೆನಿಲಾ ಎಸೆನ್ಸ್ ಆದರೂ ಹಾಕ್ಕೊಳ್ಳಿ, ಪೈನಾಪಲ್, ಆರೆಂಜ್, ನಿಮ್ಮ ಹತ್ರ ಯಾವ ಎಸೆನ್ಸ್ ಇದೆ ಆ ಎಸೆನ್ಸ್ನ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋಬೋದು. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಜಸ್ಟ್ ನಿಮಗೆ ರವೆ ಫ್ಲೇವರ್ ಬರುತ್ತೆ ಅಷ್ಟೇ. ಯಾವ ಇಂಗ್ರೀಡಿಯೆಂಟ್ಸ್ನು ಓವರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಕೇಕ್ ರೈಸ್ ಆಗೋದಿಲ್ಲ. ಆಮೇಲೆ ಒಂದು ಸರಿ ನಿಮಗೆ ಕರೆಕ್ಟಾಗಿ ಇದು ಮಿಕ್ಸ್ ಆಗಿದೆ, ಎಲ್ಲ ಬ್ಲೆಂಡ್ ಆಗಿದೆ ಅಂತ ನಿಮ್ಗೆ ಅನಿಸಿದರೆ ಆವಾಗಲೇ ಮಿಕ್ಸ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡಿ. ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ, ಇದು ಹೀಗೇ ಇರಬೇಕು. ಇನ್ ಕೇಸ್ ನಿಮಗೆ ಗಟ್ಟಿ ಅನ್ನಿಸ್ತಿದೆ, ಇದಕ್ಕಿಂತ ರವೆ ಜಾಸ್ತಿ ನೀರು ಇಳ್ಕೊಬಿಟ್ಟಿದೆ ಅಂತ ನಿಮ್ಗೆ ಅನಿಸಿದರೆ ಒಂದು 2 ಸ್ಪೂನಷ್ಟು ಹಾಲು ಎಕ್ಸ್ಟ್ರಾ ಹಾಕ್ಕೊಂಡು ಸರಿ ಮಾಡ್ಕೋಬೋದು. ಬರೀ ಪ್ಲೇನ್ ಕೇಕ್ ಬೇಕು ಅಂದರೆ ನೀವು ಬರೀ ಪ್ಲೇನ್ ಕೇಕು ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೇರೆ ಯಾವುದಾದ್ರೂ ನಟ್ಸ್ ಇದ್ದರೆ ನೀವು ಅದನ್ನು ಹಾಕ್ಕೋಬೋದು, ಅಥವಾ ಟೂಟಿ ಫ್ರೂಟಿ ಇದ್ದರೆ, ಚೆರಿ ಇದ್ದರೆ ನೀವು ಅದನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗುತ್ತೆ ಟೂಟಿ ಫ್ರೂಟಿ, ಚೆರಿ ಎಲ್ಲ ಹಾಕ್ಕೊಂಡ್ರೆ. ನಾನು ರವಾ ಬಾದಾಮ್ ಕೇಕ್ ಮಾಡ್ತಾ ಇರೋದ್ರಿಂದ 8-10 ಬಾದಾಮಿ ಹಾಕ್ಕೊಂಡಿದ್ದೀನಿ. ಇವಾಗ ಎಗ್ಲೆಸ್ ರವಾ ಕೇಕ್ ಬ್ಯಾಟರ್ ರೆಡಿ ಇದೆ. ಕೇಕ್ ಬ್ಯಾಟರ್ ರೆಡಿ ಆದ ಕೂಡಲೇ ನಾವು ಕೇಕ್ ಮೌಲ್ಡಿಗೆ ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಬಿಡಬೇಕು. ನಾವು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎಲ್ಲ ಹಾಕಿರೋದ್ರಿಂದ ಅದು ಅದ್ರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಕೇಕ್ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಅದನ್ನು ಹಾಗೆ ಇಟ್ಟರೆ ತುಂಬ ಟೈಮು ಕೇಕ್ ರೈಸ್ ಆಗೋದಿಲ್ಲ, ಚೆನ್ನಾಗಿ ಬರಲ್ಲ, ಸಾಫ್ಟಾಗಿ ಬರೋದಿಲ್ಲ ಕೇಕು. ಸೊ ಅದಕ್ಕಾಗಿ ಮೊದಲೇ ಕೇಕ್ ಮೌಲ್ಡು, ಓವನು ಎಲ್ಲ ರೆಡಿ ಇಟ್ಕೊಂಡು ಆ ನಂತರ ಕೇಕ್ ಬ್ಯಾಟರ್ ಮಾಡಲಿಕ್ಕೆ ಶುರು ಮಾಡ್ಕೋಬೇಕು. ಪೂರ್ತಿ ಕೇಕ್ ಬ್ಯಾಟರ್ನ ಮೌಲ್ಡಿಗೆ ಹಾಕ್ಕೊಂಡು ಒಂದು 2-3 ಸರಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ, ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೋಗಲಿ ಅಂತ. ಮತ್ತು ಮೇಲಿಂದನೂ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಬಾದಾಮಿ ಪೀಸಸ್ ಹಾಕ್ಕೊಂಡಿದ್ದೀನಿ. ಕೇಕ್ ಮೌಲ್ಡಿಗೆ ಹಾಕಿದ ಕೂಡಲೇ ಇದನ್ನ ಮೊದಲೇ ಪ್ರೀಹೀಟ್ ಮಾಡ್ಕೊಂಡಿದ್ದಂತಹ ಓವನ್ನಿಗೆ ಇಡ್ತಾ ಇದ್ದೀನಿ ಬೇಕ್ ಮಾಡಲಿಕ್ಕೆ. ಮಿಡಲ್ ರ್ಯಾಕಿಗೆ ಇಡ್ತಿಲ್ಲ, ಮಿಡಲ್ ರ್ಯಾಕ್ಗಿಂತ 1 ಸ್ಟೆಪ್ ಕೆಳಗಡೆ ಇಟ್ಕೊಂಡಿದ್ದೀನಿ. ಓವನ್ ಸೆಟ್ಟಿಂಗ್ಸ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ನಾನು ಟೈಮಿಂಗ್ಸ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ಹತ್ತತ್ರ 35-45 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಒಂದೊಂದು ಓವನ್ ಒಂದೊಂದು ಥರ ಇರುತ್ತೆ, ನಿಮ್ಮ ಓವನ್ ಯಾವ ಥರ ಅಂತ ನೋಡಿಕೊಂಡು ನೀವು ಬೇಯಿಸ್ಕೋಬೋದು. ನನ್ನ ಓವನ್ ಒಂದು ಕಾರ್ನರಲ್ಲಿ ಜಾಸ್ತಿ ಹೀಟ್ ಆಗುತ್ತೆ, ಅದಕ್ಕಾಗಿ ನಾನು ಫಸ್ಟ್ 25 ಮಿನಿಟ್ಸ್ ಇಟ್ಕೊಂಡು ಒಂದು ಸೈಡ್ ಬೇಕ್ ಮಾಡ್ಕೊತೀನಿ. ಮತ್ತು ಕೇಕ್ ಮೌಲ್ಡ್ನ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು 20 ಮಿನಿಟ್ಸ್ನ ಬೇಕ್ ಮಾಡ್ಕೊತೀನಿ. ಎಲ್ಲ ಓವನ್ ಒಂದೇ ಥರ ಇರಲ್ಲ, ಸೊ ನಿಮ್ಮ ಓವನಲ್ಲಿ ಯಾವ ಥರ ಕೇಕ್ ಬೇಕಿಂಗ್ ಸರಿ ಅನಿಸುತ್ತೋ ನೀವು ಆ ಥರ ಮಾಡ್ಕೊಳ್ಳಿ. ನೀವು ಕುಕ್ಕರಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಓವನಲ್ಲಾದರೂ ಮಾಡ್ಕೊಳ್ಳಿ. ಮಿನಿಮಮ್ ಅಂದರೂ 30-40 ನಿಮಿಷ ಬೇಯಿಸಲೇಬೇಕು. ಕುಕ್ಕರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬೋದು, 40-50 ನಿಮಿಷನೇ ಹಿಡಿಬೋದು. ಒಟ್ಟಿನಲ್ಲಿ ಕೇಕ್ ಬ್ಯಾಟರ್ ಒಂಚೂರು ಹಸಿ ಇಲ್ದಲೆ ಪೂರ್ತಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಟೋಟಲ್ ನಾನಿಲ್ಲಿ 40-45 ನಿಮಿಷ ಕೇಕ್ ಬೇಕ್ ಮಾಡ್ಕೊಂಡಿದ್ದೀನಿ. 45 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಕೇಕ್ ಅಂತ. ಯಾವುದಾದ್ರೂ ಚಾಕುನೋ ಅಥವಾ ಕಡ್ಡಿನೋ ಇನ್ಸರ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ. ಒಂಚೂರು ಚಾಕುಗೆ ಕೇಕ್ ಬ್ಯಾಟರ್ ಅಂಟಿಲ್ಲ ಅಂತ ಅಂದರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಚಾಕು ಈ ರೀತಿಯಾಗಿ ಕ್ಲೀನಾಗಿ ಬರಬೇಕು, ಕ್ಲೀನಾಗಿ ಬಂದರೆ ಕೇಕ್ ಬೆಂದಿದೆ ಅಂತ ಅರ್ಥ. ನಾನು ತೆಗಿತಾ ಇದ್ದೀನಿ ಇದನ್ನು. ಬಿಸಿ ಬಿಸಿಯಾಗಿರುವಂಥ ಕೇಕ್ನ ಮೌಲ್ಡಿಂದ ತೆಗಿಬಾರ್ದು, ಅಥವಾ ಇದ್ರ ಮೇಲೆ ಐಸಿಂಗ್ ಮಾಡೋದಾಗಲಿ, ಕ್ರೀಮ್ ಹಚ್ಚೋದಾಗಲಿ, ಜಾಮ್ ಹಚ್ಚೋದಾಗಲಿ ಮಾಡಬಾರ್ದು. ಇದು ಕಂಪ್ಲೀಟ್ಲಿ ತಣ್ಣಗಾಗಬೇಕು. ಮಿನಿಮಮ್ ಒಂದು 2-3 ಗಂಟೆಗಳ ಕಾಲ ಇದನ್ನ ಹೀಗೆ ಬಿಟ್ಬಿಡಿ, ಅದಾಗದೆ ತಣ್ಣಗಾಗುತ್ತೆ. ನಾನು ರಾತ್ರಿ ಕೇಕ್ ಮಾಡಿಟ್ಕೊಂಡಿದ್ದೆ, ಬೆಳಗ್ಗೆ ನಾನು ಡಿಮೌಲ್ಡ್ ಮಾಡ್ಕೋತಾ ಇದ್ದೀನಿ.
ನಾವು ಕೇಕ್ ಕೆಳಗಡೆ ಪೇಪರ್ ಹಾಕೊಂಡಿರೋದ್ರಿಂದ ತುಂಬ ಈಸಿಯಾಗಿ ಕೇಕ್ ಡಿಮೋಲ್ಡ್ ಆಗುತ್ತೆ, ಒಂಚೂರು ಕೇಕ್ ಟಿನ್ನಿಗೆ ಅಂಟ್ಕೊಳ್ಳೋದಿಲ್ಲ. ತುಂಬ ಈಸಿ ರೆಸಿಪಿ ಇದು. ಎಲೆಕ್ಟ್ರಿಕ್ ಬೀಟರ್ ಬೇಕಾಗಿಲ್ಲ, ಕೈನಲ್ಲೇ ಆರಾಮಾಗಿ ಮಿಕ್ಸ್ ಮಾಡ್ಕೋಬಹುದು. ಓವನ್ ಇಲ್ದಲ್ಲೇ ಇದ್ರೆ ಆರಾಮಾಗಿ ಪಾತ್ರೆನಲ್ಲೂ ಬೇಕ್ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಕೇಕ್ ಜೆಲ್ ಕೂಡ ಬೇಕಾಗೋದಿಲ್ಲ. ಕೇಕ್ ಜೆಲ್ ಇಲ್ದಲ್ಲೇ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ. ಓವರಾಗಿ ಫ್ಲೇವರ್ಸ್ ಇರೋದಿಲ್ಲ, ಓವರಾಗಿ ಸ್ವೀಟ್ ಇರೋದಿಲ್ಲ. ತುಂಬಾ ಬೇಸಿಕ್ ರೆಸಿಪಿ ಇದು. ರವಾ ಕೇಕ್ ನಲ್ಲೇ ಇನ್ನೂ ತುಂಬಾ ವೆರೈಟಿ ಆಫ್ ರೆಸಿಪೀಸ್ ಇದೆ. ಅದರಲ್ಲಿ ಒಂದೇ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ತುಂಬಾನೇ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಸಹ ಬರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಬೇಕು ಅಥವಾ ಟೀ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನಾದರೂ ಒಂದು ಸ್ವೀಟ್ ಹಾಕಿ ಕಳಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ಈ ರೆಸಿಪಿನ ಪ್ರಿಫರ್ ಮಾಡ್ಬೋದು. ತುಂಬಾ ಈಸಿ ಸಹ, ತುಂಬ ಚೆನ್ನಾಗಿ ಸಹ ಬರುತ್ತೆ. ಎಷ್ಟು ತಿಂದರೂ ಓವರ್ ಅನ್ಸೋದಿಲ್ಲ. ಲಾಸ್ಟ್ ಮಂತ್ ನಿಮಗೆ ಒಂದು ಮೊಟ್ಟೆ ಹಾಕಿ ಕೇಕ್ ರೆಸಿಪಿ ಹೇಳ್ಕೊಟ್ಟಿದ್ದೆ, ಪ್ಲೇನ್ ಕೇಕು. ಎಷ್ಟು ತಿಂದರೂ ಓವರ್ ಅನ್ಸೋದಿಲ್ಲ, ತುಂಬ ಮೈಲ್ಡ್ ಕೇಕ್ ಅಂತ. ಸೇಮ್ ಅದೇ ರೀತಿ ಸ್ಪಾಂಜ್ ಕೇಕ್ ರೆಸಿಪಿ ಇದು. ತುಂಬ ಜನ ಎಗ್ಲೆಸ್ ರೆಸಿಪೀಸ್ ಕೇಳೋದಕ್ಕೆ ನಾನು ಈ ಅಯ್ಯಂಗಾರ್ ಬೇಕರಿ ಸ್ಟೈಲ್ ರವಾ ಕೇಕ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲೇ ಇನ್ನೂ ವೆರೈಟಿ ಆಫ್ ರೆಸಿಪೀಸ್ ಇದೆ. ಹನಿ ಕೇಕ್ ರೆಸಿಪಿ ಬೇರೆ ಇದೆ, ಪ್ಲಮ್ ಕೇಕ್ ಬೇರೆ ಬರುತ್ತೆ, ಫ್ರೂಟ್ ಆ್ಯಂಡ್ ನಟ್ಸ್ ಕೇಕ್ ಎಲ್ಲ ಬೇರೆ ಬರುತ್ತೆ ರೆಸಿಪೀಸು. ಅದನ್ನು ಸಹ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ನೋಡೋಣ. ಇದು ಯಾವ ಕೇಕ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಒಬ್ಬೊಬ್ಬರಿಗೆ ಡ್ರೈ ಕೇಕ್ ಇಷ್ಟ ಆಗಲ್ಲ, ಅಂಥವ್ರು ಇದಕ್ಕೆ ಬೇಕಾದರೆ ಕ್ರೀಮ್ ಹಚ್ಕೋಬೋದು ಅಥವಾ ಜಾಮ್ ಹಚ್ಕೊಂಡು ಸಹ ತಿನ್ಬೋದು. ಕೇಕ್ ಮೇಲೆ ಹಾಕುವಂತಹ ನಾರ್ಮಲ್ ಕ್ರೀಮು, ವಿಪ್ಪಿಂಗ್ ಕ್ರೀಮು, ಕೋಲ್ಡ್ ಕ್ರೀಮು, ಪ್ರತಿ ಒಂದು ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈ ಕೇಕ್ ರೆಸಿಪಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ಡಾಗಿ ಬರ್ದಿರ್ತೀನಿ. ನೀವು ಕೇಕ್ನ ಟ್ರೈ ಮಾಡೋಕ್ಕೆ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಫ್ಯಾಂಟಾಸ್ಟಿಕ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.